ನಮ್ಮ ತಂದೆ ಮಕ್ಕಳನ್ನ ಬೆಳೆಸಿದ ರೀತಿ ಹಂಗಿತ್ತು. ಅವರು ಯಾವುದಕ್ಕೂ ರಿಸ್ಟ್ರಿಕ್ಷನ್ಸು ಅಥವಾ ಒಂದಿಷ್ಟು ಹಿಂಗೆ ಮಾಡಬೇಕು, ನೀವು ಬೆಳೆದು ಇದನ್ನೇ ಓದಬೇಕು ಆ ಥರ ಏನೂ ಮಾಡಲಿಲ್ಲ. ಸೊ ಒಂದು ಒಳ್ಳೆ ಸಿನಿಮಾ ಆದಾಗ ಆ ಸಿನಿಮಾ ನೋಡಿ ಅದನ್ನು ಆ ಅಭಿರುಚಿಯನ್ನು ಬೆಳೆಸ್ಕೊಳ್ಳೋದು ನಮ್ಮ ತಂದೆ ನನಗೆ ತೋರಿಸ್ಕೊಟ್ರು ಅಂತ ನಾನು. ಒಂದು ಹುಡುಗರಿಗೆ ಆ ಏಜ್ನಾಗ ಸಿನಿಮಾ ನೋಡೋದು ಒಂದು ದೊಡ್ಡ ಕೌತುಕ. ಅದು ಎಕ್ಸಾಕ್ಟ್ಲಿ. ಆ ಕೌತುಕ ನಿನಗೆ ಸಿನಿಮಾ ನೋಡ್ಬೇಕಂದ್ರೆ ನೀನು ಚಲೋ ಮಾರ್ಕ್ಸ್ ತೊಗೊಂಡೆ ಅಂದ್ರೆ ನಿನಗೆ ಸಿನಿಮಾ ಧೈರ್ಯ. ಯಾಕಂತಂದ್ರೆ ನೀವು ಎಲ್ಲ ನಿಮಗೆ ಬೇಕಾಗಿದ್ದು ಸಿಗುವಂಥ ಟೈಮ್ನೊಳಗೆ ಅದನ್ನು ಬಿಟ್ಟು ಈ ಕಡೆ ಬರ್ತಿರಲ್ಲ, ಅದು ಧೈರ್ಯ. ಕೈಂಡ್ ಆಫ್ ಕಾಲೇಜ್ ಅವ್ರ ಇದು ಚಲೋ ಗೋವಾ is a stupidity. You define the fun exactly by visiting Goa. ಸಿನಿಮಾ ಸುದ್ದಿ ಮಾಡಿದ್ದು ಯಾಕಂದ್ರೆ ನಾವು ಆ ಟೈಮ್ನಾಗ ಹೊಸ ಥರದ ಸಿನಿಮಾ ಮಾಡಿದ್ವಿ. ಆ ಸ್ಕ್ರಿಪ್ಟ್ ಭಾಳ ಚಲೋ ಇತ್ತು. ಅಲ್ಲ ಅಂದ್ರೆ ನಿಮಗೆ ಏನೇ ಗೊತ್ತಿರಲಾರ್ದೆ ನೀವು ಏನು ಮಾಡ್ತಿರಲ್ಲ, ಒಂದು ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರಲಾರ್ದು ಒಂದು ತೋರಿಸೋದು, ಇಲ್ಲ ಸಂಪೂರ್ಣ ಜ್ಞಾನ ಇದ್ದದ್ದು. ನನಗೆ ನಮ್ಮ ಮನೆಯೊಳಗೆ ಏನು ಸಿನಿಮಾ ಮಾಡ್ತಾನ ಇವ ಡೈರೆಕ್ಟರ್ ಅಂತ ಹಿಂಗೆಲ್ಲ ಇತ್ತು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಪ್ರತಿ ಸರಿ ನಾನು ಮಾಡುವಂತಹ ಒಂದೊಂದು ಎಪಿಸೋಡ್ಗಳು, ಚಿಟ್ಚಾಟ್ಗಳು ಸಾಮಾನ್ಯವಾಗಿ ಶರ್ಟ್ ಹಾಕ್ಕೊಂಡು ಮಾಡ್ತಾ ಇರ್ತೀನಿ. ಇವತ್ತು ನನಗೆ ಒಂದು ವಿಶೇಷವಾದಂತಹ ಕಾಸ್ಟ್ಯೂಮನ್ನು ಕೊಟ್ಟು ಕೂಡಿಸಿ ಮಾತಾಡ್ರಿ ಅಂತ ಹೇಳ್ಯಾರ. ಸಾಮಾನ್ಯವಾಗಿ ಒಂದು ಜರ್ನಿ ಬಗ್ಗೆ ಮಾತಾಡುವಾಗ ಅದು ನನಗೆ ತುಂಬ ಹೆಮ್ಮೆ ಆಗುವಂಥ ವಿಚಾರ. ವಿಜಯಪುರ ಜಿಲ್ಲೆಯ ಸಿಂದಗಿಯಿಂದ ಸಿನಿಮಾ, ಇದು ನಾನು ಮಾಡ್ಕೊಂಡಂಥ ಕಾನ್ಸೆಪ್ಟು. ಈ ಒಂದು ಕಾನ್ಸೆಪ್ಟಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಜೊತೆಗೆ ನಾನು ಮಾತಾಡ್ತೀನಿ. ಇವರ ಜರ್ನಿನೇ ಒಂದು ಅದ್ಭುತವಂತಹ ಒಂದು ಟ್ರಿಮೆಂಡಸ್ ಪಾಯಿಂಟನ್ನು ನಮಗೆ ತೋರಿಸ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ವಿಶೇಷವಂತಹ ಸಿನಿಮಾ ಜರ್ನಿ ಮಾತಾಡುವಾಗ ನಾವೆಲ್ಲರೂ ಥ್ರಿಲ್ ಆಗ್ತೀವಿ. ಬಿಕಾಸ್ ಅವರು ಮಾಡಿದಂತಹ ಜರ್ನಿ, ಅವರು ಅನುಭವಿಸಿದಂಥ ಒಂದಷ್ಟು ಕಷ್ಟ, ಸುಖ, ನೋವು, ನಲಿವು ಎಲ್ಲವನ್ನು ನೋಡಿದಾಗ ನಮ್ಮ ಕಣ್ಮುಂದಿರುವಂಥ ಒಬ್ಬ ವ್ಯಕ್ತಿ ಇವತ್ತು ಅಂದರೆ ಇವರಿಗೆ ಸಿಕ್ಕಾಪಟ್ಟೆ ಸಿನಿಮಾ ನೋಡೋಂಥ ಹುಚ್ಚು. ಇವರಿಗೆ ಸಿನಿಮಾ ನೋಡೋದಕ್ಕೆ ದುಡ್ಡು ಕೊಡ್ತಾ ಇದ್ದಿದ್ದು ಸ್ವಂತ ತಂದೆಯವರು. ದೊಡ್ಡ ಒಂದು ಇತಿಹಾಸ ಇದೆ. ಈ ಇತಿಹಾಸಕ್ಕೆ ಒಂದು ಮುನ್ನುಡಿಯನ್ನು ಬರೆಯೋದಕ್ಕೆ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು, ಸ್ಪೆಷಲಿ ನಿರ್ಮಾಪಕರು ಗುರುರಾಜ್ ಕುಲಕರ್ಣಿ ನಾಡಗೌಡರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಭಾಳ ವಜ್ಜದ ಇದು ಕೋಟ್. ಅಲ್ಲ, ಕೋಟ್ ವಜ್ಜ ಆಯಿತು, ಬಟ್ ನೀವು ಇಷ್ಟೆಲ್ಲ ನನಗೆ ಇಂಟ್ರೊಡಕ್ಷನ್ ಕೊಟ್ಟು ನನಗೆ ವಜ್ಜು ಮಾಡಿದ್ರಿ ನೀವು ಸರ್. ಇಲ್ಲ, ವಜ್ಜ ಅನ್ನೋದಕ್ಕಿಂತಲೂ ಯು ಆರ್ ಕೆಪಬಲ್ ಸರ್. ಸಿಂಗಲ್ ಲೈನ್ ಒಳಗೆ ಸಾಫ್ಟ್ವೇರ್ ಒಳಗಿದ್ದಂಥವ್ರು ಸಿನಿಮಾಗೆ ಬರ್ತೀರಿ, ಅದಕ್ಕೆ ನಾ ಆಮೇಲೆ ಕನೆಕ್ಟ್ ಆಗ್ತೀನಿ. ಬಟ್ ನನಗೆ ಒಂದು ಕ್ಯೂರಿಯಸ್ ಪಾಯಿಂಟ್ ಅಂದರೆ, ರೊಕ್ಕ ಕೊಡ್ತಾರ ಅಪ್ಪ ಸಿನಿಮಾ ನೋಡ್ರಿ ಅಂತ, ಮನ್ಯಾಗ ಎಲ್ಲಿ ನೋಡಿದ್ರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು, ಕೈ ಹಾಕಿರೋ ಬರೋ ಪುಸ್ತಕ ಅಂತ ಕೇಳ್ಪಟ್ಟೆ. ಸಿನಿಮಾಗೆ ಸಂಬಂಧ ಇಲ್ಲ ನಿಮ್ಮ ಅಪ್ಪ ಅಮ್ಮ, ಬಟ್ ಆದ್ರೂ ಸಿನಿಮಾ ಕನೆಕ್ಟ್ ಆಗ್ತೀರಿ, ಅದಕ್ಕೊಂದು ಲೀಡ್ ಬೇಕು ನನಗೆ. ಇಲ್ಲ, ನಮ್ಮ ತಂದೆ ವೃತ್ತಿಯಿಂದ ವೈದ್ಯರು, ಪ್ರವೃತ್ತಿಯಿಂದ ಸಾಹಿತ್ಯ. ನಮ್ಮ ತಾಯಿ ಕೂಡ ಅಷ್ಟೇ, ಅವರು ಗೃಹಿಣಿ, ಆದ್ರೆ ಅವರು ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂಡು ಬಂದವರು. ನಮ್ಮ ತಾಯಿ ನನಗೆ ಕೊಟ್ಟಂಥ ಮೊದಲನೇ ಪುಸ್ತಕ ಶ್ಯಾಮನ ತಾಯಿ, ಸಾನೆ ಗುರೂಜಿಯವರು, ಆಯಿತಾ. ನಮ್ಮ ತಂದೆ ನನಗೆ ಬೇಂದ್ರೆಯವ್ರನ್ನ ಪರಿಚಯ ಮಾಡಿಸಿದ್ರು, ಕಾರಂತರನ್ನ ಪರಿಚಯ ಮಾಡಿಸಿದ್ರು. ಆ್ಯಕ್ಚುಲಿ ಪರಿಚಯ ಮಾಡಿಸಿದ್ರು ಅಂದ್ರೆ ಅವ್ರು ನಮ್ಮ ಮನೆಗೆ ಬಂದು ಇರ್ತಿದ್ರು. ಬೇಂದ್ರೆಯವ್ರಾಯಿತು, ಕಾರಂತರಾಯಿತು, ಬೀಚಿ, ಕೃಷ್ಣಮೂರ್ತಿ ಪುರಾಣಿಕರು, ಭಾಳ ಮಂದಿದ್ದು ನೀವು ಹೆಸರು ಸಹಿತ ಕೇಳಲಿಕ್ಕಿಲ್ಲ. ಬಟ್ ಅವ್ರು ನಮ್ಮ ಮನೆಗೆ ಬರ್ತಿದ್ರು, ಇದ್ದರು, ನಮ್ಮ ಜೊತೆ ಹರಟೆ ಹೊಡಿತಿದ್ರು. ನನಗೆ ಹೊರಗಿನ ಪ್ರಪಂಚಕ್ಕೆ ಅವ್ರ ಸಾಹಿತಿಗಳು ನಮ್ಮ ಮನೆಗೆ ಬಂದಾಗ ಅವರು ಒಂಥರ ಮನೆಗೆ ಬಂದು ಹಿರಿಯರು. ನಮ್ಮ ತಂದೆ ಮಕ್ಕಳನ್ನ ಬೆಳೆಸಿದ ರೀತಿ ಹಂಗಿತ್ತು. ಅವರು ಯಾವುದಕ್ಕೂ ರಿಸ್ಟ್ರಿಕ್ಷನ್ಸು ಅಥವಾ ಒಂದಿಷ್ಟು ಹಿಂಗೆ ಮಾಡಬೇಕು, ನೀವು ಬೆಳೆದು ಇದನ್ನೇ ಓದಬೇಕು ಆ ಥರ ಏನೂ ಮಾಡಲಿಲ್ಲ. ಅದರ ಮಕ್ಕಳನ್ನು ಬೆಳೆಸೋದ್ರೊಳಗೆ ಸಿನಿಮಾನೂ ಒಂದು ಪ್ರಮುಖ ಅಂಗ. ಚಲೋ ಸಿನಿಮಾ ತೋರಿಸಿದ್ರೆ ಚಲೋ ಹುಡುಗರು ಆಗ್ತಾರಂತ. ಅಲ್ಲ ಸರ್, ಯೂಶಲಿ ಏನಾಗ್ತದೆ, ಪ್ರತಿಯೊಬ್ಬ ಅಪ್ಪ ಅಮ್ಮನು ಅಂದ್ರೆ ನನ್ನ ಮಗ ನನ್ನ ಮಗಳು ಸಿನಿಮಾಗೆ ಹೋಗಬೇಕು, ಹೀರೋ ಹೀರೋಯಿನ್ ಆಗಬೇಕು, ಡೈರೆಕ್ಟರ್ ಆಗಬೇಕು ಅನ್ನೋಂಥ ಪಾಯಿಂಟ್ ಇರೋರು ಕೀಪ್ ಆನ್ ಅವ್ರಿಗೆ ಫೀಡ್ ಮಾಡ್ತಿರ್ತಾರೆ. ಇಲ್ಲಿ ನಿಮ್ಮ ಅಪ್ಪ ಅವ್ರದ್ದು ವಿಶೇಷ ಅಂದ್ರೆ ಸಿನಿಮಾದ ಅಭಿರುಚಿ ಇಲ್ಲ, ಬಟ್ ಸಿನಿಮಾ ನೋಡ್ಲಿಕ್ಕೆ ರೊಕ್ಕ ಕೊಡ್ತಿರೋ, ಅದು ಬಹಳ ಕ್ಯೂರಿಯಸ್ ಪಾಯಿಂಟ್. ಅದು ಒಂದು ಸಿನಿಮಾ ಆಗಬೇಕು, ಒಂದು ಕಾದಂಬರಿ ಅಥವಾ ಒಂದು ಕಥೆ, ಒಂದು ಇದನ್ನು ಬರಿಬೇಕು ಅಂತಂದ್ರೆ ನೀವು ಜೀವನ ಅನುಭವ ಇದ್ರೆ ಅಷ್ಟೇ ನೀವು ಕಥೆ ಬರಿತೀರಿ, ಕಾದಂಬರಿ ಬರಿತೀರಿ. ಬೇಂದ್ರೆ ಮಾತ್ರ ಬೇಂದ್ರೆ ಆಗ್ತಾರೆ. ಸೂಪರ್, ಹೌದಾ? ಹಂಗೆ ಒಂದು ಸಿನಿಮಾ ಹಿಂದೂ ದೊಡ್ಡ ಪರಿಶ್ರಮ ಇರ್ತದೆ. ಸೊ ಒಂದು ಒಳ್ಳೆಯ ಸಿನಿಮಾ ಆದಾಗ ಆ ಸಿನಿಮಾ ನೋಡಿ ಅದನ್ನು ಆ ಅಭಿರುಚಿಯನ್ನು ಬೆಳೆಸ್ಕೊಳ್ಳೋದು ನಮ್ಮ ತಂದೆ ನನಗೆ ತೋರಿಸ್ಕೊಟ್ರು ಅಂತ ನಾನು ಹೇಳ್ತೀನಿ. ಸೊ ನಮ್ಮ ತಂದೆ ಒಂದು ಹೆಜ್ಜೆ ಮುಂದೆ ಹೋದರು. ನನಗೆ ಬೇಕಾದ್ರೆ ರೊಕ್ಕ ಕೊಡ್ತೀನಿ, ನೀ ಬಿಜಾಪುರಕ್ಕೆ ಹೋಗಿ ಸಿನಿಮಾ ನೋಡು ಅಂದರು. ಸೊ ಎಂಥ ಸಿನಿಮಾ ಅಂದರೆ ಗಾಂಧಿ, ರಿಚರ್ಡ್ ಅಟೆನ್ಬರೋ ಗಾಂಧಿ, ಕುಂಗ್ ಆಫ್ 7 ಸ್ಟೆಪ್ಸ್ ಅಂತ ಆವಾಗಿನ ಟೈಮ್ನಾಗ ಭಾಳ ದೊಡ್ಡ ಯಶಸ್ಸು ಕಂಡಂಥ ಸಿನಿಮಾ. ಮಾರ್ಷಲ್ ಆರ್ಟ್ ಹುಡುಗರಿಗೆ ಕಲಿಸಿದಂಥ ಸಿನಿಮಾ. ಅಂಥ ಸಿನಿಮಾ ತೋರಿಸಿದ್ರು. ನಮ್ಮ ತಂದೆ ಬರೀ ಸಿನಿಮಾಕ್ಕೆ ಅಂತಲೇ ರೊಕ್ಕನೂ ಕೊಟ್ಟಿಲ್ಲ, ಗುಲ್ಬರ್ಗದಂಥ ಊರಿಗೆ ಹೋಗಿ ವಾಜಪೇಯಿ ಭಾಷಣ ಕೇಳು ಅಂತಲೂ ಹೇಳಿದ್ರು.
ಸರ್ವಾಂಗೀಣ. ಓಕೆ. ಅಂದ್ರೆ ನೀವು ಒಂದು ಹುಡುಗ ಅಥವಾ ಹುಡುಗಿ ಬೆಳಿಬೇಕಂದ್ರೆ ಇದೆಲ್ಲ ಅಭಿರುಚಿ ಇದ್ರೆ ಮಾತ್ರ ಅವರು ಪರಿಪೂರ್ಣ ವ್ಯಕ್ತಿಯಾಗಿ ಬೆಳಿತಾರೆ. ಸೊ ಮುಂದೆ ನೀವೇನು ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ಅಲ್ಲ ಸರ್, ವಿಜಯಪುರ ಜಿಲ್ಲೆಯ ಸಿಂದಗಿಯಿಂದ ಸಿನಿಮಾ ಅಂತ ನಾನು ಸುಮ್ಮನೆ ಕನೆಕ್ಟ್ ಹೌದು. ಇಲ್ಲಿ ವಾಜಪೇಯಿ ಅವರು ಬರ್ತಾರೆ, ಹಾಕಿ ಬರ್ತದೆ, ಇಂಡಿಯಾ ಪಾಕಿಸ್ತಾನ ಬರ್ತದೆ. ಅದೊಂದು ಕ್ಯೂರಿಯಸ್ ಪಾಯಿಂಟ್ ಅದ. ಐ ಥಿಂಕ್ ಅದನ್ನ ಹೇಳ್ಬೇಕು ನಮಗೆ. ದ ವೇ ನಮ್ಮ ತಂದೆ ನಮ್ಮನ್ನ ಬೆಳೆಸಿದ್ರದ ಬಗ್ಗೆ ನಾ ಹೇಳಿಕ್ ಹೋದೆ ಅಷ್ಟೇ. ನಮ್ಮ ತಂದೆ ನಮಗೆ ಒಂದೇ ದೃಷ್ಟಿಯೊಳಗೆ ಒಂದೇ ಚೌಕಟ್ಟಿನೊಳಗೆ ಬೆಳೆಸಲಿಲ್ಲ. ಆಮೇಲೆ ನೀ ಮ್ಯಾಥ್ಸ್ನೊಳಗೆ ಎಷ್ಟು ಮಾರ್ಕ್ಸ್ ತೊಗೊಂಡು ಹಾಗಾಗಿ ನೀ ಇದನ್ನೇ ಮಾಡಬೇಕು ಅಂತ ಹೇಳಿಲ್ಲ ಅವರು. ನೀ ಮ್ಯಾಥ್ಸ್ನಾಗ ಮಾರ್ಕ್ಸ್ ತಗೋ, ಬಟ್ ನೀ ಮ್ಯಾಥ್ಸ್ನಾಗ ಚಲೋ ಮಾರ್ಕ್ಸ್ ತೊಗೊಂಡ್ರೆ ನಿನಗೆ ಚಲೋ ಸಿನಿಮಾ ತೋರಿಸ್ತೀನಿ. ಸೂಪರ್, ಇದು ಒಳ್ಳೆ ಆಫರ್. ಹಿಂಗೆ ಸಖತ್ ಆಫರ್ ಇದು. ಹಿಂಗೆ. ಸೊ ಅದು ನಮಗೆ ಅವರು ಎರಡೂ ಕಲಿಸಿದ್ರು. ನಾನು ಪ್ರತಿ ವಾರದ ಟೆಸ್ಟ್ನೊಳಗೆ ನನಗೆ ಫಸ್ಟ್ ಬಂದ್ರೆ ನಿನಗೆ ನೀ ನೋಡ್ಬೇಕಂತ ಸಿನಿಮಾ ನೋಡ್ಬೋದು. ಹಿಂಗೆ ಒಂದು ಹುಡುಗರಿಗೆ ಆ ಏಜ್ನಾಗ ಸಿನಿಮಾ ನೋಡೋದು ಒಂದು ದೊಡ್ಡ ಕೌತುಕ ಅದು. ಎಕ್ಸಾಕ್ಟ್ಲಿ. ಆ ಕೌತುಕ ನಿನಗೆ ಸಿನಿಮಾ ನೋಡ್ಬೇಕಂದ್ರೆ ನೀ ಚಲೋ ಮಾರ್ಕ್ಸ್ ಚಲೋ ಮಾರ್ಕ್ಸ್ ತೊಗೊಂಡೆ ಅಂದ್ರೆ ನಿನಗೆ ಸಿನಿಮಾ. ಸರ್, ಎಷ್ಟು ತಿಂಗಳು ಈ ಥರ ಚಲೋ ಮಾರ್ಕ್ಸ್ ತೊಗೊಂಡ್ರಿ ನೀವು? ನಾವೊಂದು 3 ವರ್ಷ ತೊಗೊಂಡೇನೆ. ಸರ್, ಚೀಟಿಂಗ್ ಆಗಿಲ್ಲ? ಎಲ್ಲೂ ಚೀಟಿಂಗ್ ಇಲ್ಲ. ಯಾಕಂದ್ರೆ ನಾನು ಕಲಿಸ್ತಿದ್ದ ಸರ್ ಸಹಿತ ಹಂಗೆ ಇದ್ರು. HD ಕುಲಕರ್ಣಿ ಸರ್ ಅಂತ ಹೇಳಿ. ಅವ್ರು ಭಾಳ ಸ್ವಾರಸ್ಯಕರವಾಗಿ ನಿಮಗೆ ಬೇಕಾದ್ರೆ ನಾನು ಸೈನ್ ಥೀಟಾ ಕಾಸ್ ಥೀಟಾ ಹಿಡ್ಕೊಂಡು ನಾನು ಪೈಥಾಗೋರಸ್ ಥಿಯರಮ್ ಸಹಿತ ನಾ ಈಗ ಹೇಳ್ತೀನಿ. ಸರ್, ನಾನು ಮ್ಯಾಥ್ಸ್ ಒಳಗೆ ಭಾಳ ಇಲ್ಲ, ನಿಮಗೆ ಬೇಕಾದ್ರೆ ನಾ ಹೇಳ್ಕೊಡ್ತೀನಿ. ಆ ಥರದ ಟೀಚರ್ಸ್ ಇದ್ರು ನಮಗೆ ಅಂತ. ಅದ್ರ ಜೊತೆ ನಮ್ಮ ತಂದೆ, ನಮ್ಮ ತಾಯಿ, ಅವರು ನನ್ನ ವ್ಯಕ್ತಿತ್ವಕ್ಕೆ ಕಾರಣ. ಸೊ ಒಂದು ಜಡ್ಜ್ಮೆಂಟ್ ಇವತ್ತು ನಾವು ಒಂದು ಸಿನಿಮಾ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವು 30-40 ವರ್ಷದ ಹಿಂದೆ ಹೋಗ್ಬೇಕು. ನನ್ನ ಏಜ್ 50. ಎಕ್ಸಾಕ್ಟ್ಲಿ. ಸೊ ಆವಾಗಿನಿಂದ ಇದು ಜಡ್ಜ್ಮೆಂಟ್ ತಯಾರಿ ಆವಾಗ ನಡೆದಿದ್ದಂತ ಹೇಳ್ಬೋದು. ಅಲ್ಲ, ಯೂಶಲಿ ನನ್ಗೆ ಗೊತ್ತಿರಂಗೆ ಸಿನಿಮಾಗೆ ಬರಲಿಕ್ಕೆ ಒಂದಷ್ಟು ರೀಸನ್ಸ್ ಇರ್ತಾವೆ. ಬಟ್ ನೀವು ಸಿನಿಮಾಗೆ ಬರೋಕ್ಕಿಂತ ಮೊದಲು ಈ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಒಳಗೆ ದೊಡ್ಡ ಮಟ್ಟದ ಆಟ ಆಡಿ ಎಲ್ಲ ಮಾಸ್ಟರ್ ಮೈಂಡ್ ಜೊತೆ ಕೆಲಸ ಮಾಡ್ಬಂದಂಥವ್ರು. ಇಲ್ಲ, ಆಟ ಆಡೋದು ಅಂತ ಅನ್ನಂಗಿಲ್ಲ, ಬಟ್ ನನಗೆ ಆಸಕ್ತಿ ಇತ್ತು. ಏನಾಗ್ತದ, ನೀವು ಸಾಫ್ಟ್ವೇರ್ ಅನ್ನೋದು ಅಥವಾ IT ಅನ್ನೋದು ಒಂದು ಈಗ ಏನಾಗ್ತದ, ಭಾಳ ಜನ 6 ತಿಂಗಳ 8 ತಿಂಗಳ ಮಾಡಿದವ್ರು ಸಹಿತ ನಾನು ಟೆಕಿ ಅಂತಾರೆ. ಬಟ್ ನಾನು 30 ವರ್ಷ ಕೆಲಸ ಮಾಡೀನಿ. ಫ್ರಾಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇನ್ ಕೋಬಾಲ್ ಟು ಕ್ಲೌಡ್. ಬೇರೆ ಬೇರೆ ದೇಶದೊಳಗೆ ಕೆಲಸ ಮಾಡೀನಿ, ಬೇರೆ ಬೇರೆ ವಿಭಾಗದೊಳಗೆ ಕೆಲಸ ಮಾಡೀನಿ. ಅಲ್ಲಿ ನಾನು ಶಾರುಖ್ ಖಾನ್ ಟೈಪೇ. ಅಲ್ಲಿ ಐ ಹ್ಯಾವ್ ಅಚೀವ್ಡ್ ಸಮಥಿಂಗ್. ಸೂಪರ್. ಸೊ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ನಮಗೊಂದು ಭಾಳ ಧೈರ್ಯ ಬೇಕಾಗ್ತದೆ. ಒಂದು ಧೈರ್ಯ ಅನ್ಬೋದು ಅಥವಾ ಮೂರ್ಖತನೂ ಅನ್ಬೋದು. ಸರ್, ಧೈರ್ಯ ಯಾಕೆ, ಮೂರ್ಖತನ ಯಾಕಂತ? ಧೈರ್ಯ ಯಾಕಂತಂದ್ರೆ ನೀವು ಎಲ್ಲ ನಿಮಗೆ ಬೇಕಾಗಿದ್ದು ಸಿಗುವಂಥ ಟೈಮ್ನೊಳಗೆ ಅದನ್ನು ಬಿಟ್ಟು ಈ ಕಡೆ ಬರ್ತಿರಲ್ಲ, ಅದು ಧೈರ್ಯ. ನೀವು ಅರಿಲಾರ್ದ ಜಾಗಕ್ಕೆ ಹೋಗೋದು, ಅರಿಲಾರ್ದ ಬಿಸ್ನೆಸ್ ಮಾಡೋದು ಮೂರ್ಖತನ. ಸೊ ಎರಡೂ ಇತ್ತು ನನ್ನ ಹತ್ರ. ಹುಂಬತನ, ಮೂರ್ಖತನೂ ಇತ್ತು, ಧೈರ್ಯನೂ ಇತ್ತು. ಅದ್ರ ಜೊತೆ ಕುಟುಂಬದ ಸಹಕಾರ ಭಾಳ ಇತ್ತು. ನಮ್ಮ ಮನೆಯವರು ಒಪ್ಕೊಂಡ್ರು, ನೀವು ಮಾಡ್ತೀರಿ ಅಂದ್ರೆ ಮಾಡ್ರಿ. ಅಲ್ಲ, ಆ ಪಾಯಿಂಟ್ಸ್ ಇಲ್ಲ, ನಮ್ಮ ಮನೆಯವರು ಒಪ್ಕೊಂಡ್ರು. ಅದ್ರೊಳಗೆ ಏನೋ ಒಂದು ಹೆಸಿಟೇಷನ್ ಇಲ್ಲ, ಹೆಸಿಟೇಷನ್ ಅದ. ಪಾಪ ಅವ್ರಿಗಿನ್ನು ಸಿ ವಿತ್ ಆಲ್ ಸೆಡ್ ಆ್ಯಂಡ್ ಡನ್, ಇವನ್ ಶಿ ಈಸ್ ಅ ಮೂವಿ ಬಫ್. ವಿ ವಾಚ್ ಲಾಟ್ ಆಫ್ ಮೂವಿ ಟುಗೆದರ್. ನಾವೆಲ್ಲ ನಮ್ಮ ನೌಕರಿ ಮುಗಿಸ್ಕೊಂಡು ಬಂದು ನಾವು ಇಬ್ರು ಕೂತು TV ಮುಂದೆ ಕೂತು ಸಿನಿಮಾ ನೋಡ್ತಿದ್ವಿ, ಖುಷಿ ಪಡ್ತಿದ್ವಿ. ಆ ಮೂಮೆಂಟ್, ಖುಷಿ ಪಡೋ ಮೂಮೆಂಟನ್ನೇ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋದೆ. ನಾನು ಈ ಥರದ್ದು ಒಂದು ಸಿನಿಮಾ ಮಾಡ್ತೀನಿ ಅಂತಂದಾಗ ಒಂದು ಹೆಸಿಟೇಷನ್ ಇತ್ತು. ಎನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರಿಕ್ವೈರ್ಸ್ ಸಮ್ ಸಾರ್ಟ್ ಆಫ್ ಸೆಕ್ಯೂರಿಟಿ. ಹೌದು. ಸೊ ಅದನ್ನೆಲ್ಲ ಮೀರಿ ನಾನು ಸಿನಿಮಾ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲ, ನೀವು ನಿಮ್ಮ ಮಿಸ್ಸಸ್ ಜೊತೆಯಾಗಿ ಹಿತವಾಗಿ ಸಿನಿಮಾ ನೋಡ್ಕೊಂಡು ಮಕ್ಕಳಿಗೆ ಈಗ ಸಿನಿಮಾ ಮಾಡೋದನ್ನ ಅವ್ರ ಪರ್ಮಿಷನ್ ತೊಗೊಂಡೇ ಮಾಡೀನಿ ಅಂತ ಹೇಳಿಕ್ ಆಗಂಗಿಲ್ಲ. ಅವ್ರಿಗೆ ಹೇಳಿದೆ ನಾ ಅಷ್ಟೇ. ಅವ್ರು ಪರ್ಮಿಷನ್ ಕೊಟ್ಟರೋ ಬಿಟ್ರು ನಾನು ಕೇಳಿಸ್ಕೊಂಡಿದ್ದೆ. ಬಟ್ ಯೂಶಲಿ ಸರ್, ಅಂದರೆ ಈ ಸಿನಿಮಾ ಅಂದರೆ ಒಂದು ದೊಡ್ಡ ಸಮುದ್ರ. ಅದು ನೀವು ಹೇಳ್ದಂಗೆ, ಅಂದರೆ ನೀವು ಕಂಡ ಸತ್ಯ ಅದು ಆಲ್ಮೋಸ್ಟ್ ಒಂದು 3-4 ವರ್ಷಗಳು ನೋಡಿಬಿಟ್ರಿ. ಬಟ್ ಈ ದೊಡ್ಡ ಸಮುದ್ರಕ್ಕೆ ಬರಬೇಕು ಅನ್ನೋ ಒಂದು ಪ್ರಿಪ್ರೇಷನ್ ಬೇಕು. ಬಟ್ ಆಕ್ಸಿಡೆಂಟ್ ಅನ್ನೋ ಸಿನಿಮಾಗ ಸಲಹೆ ಕೂಡ ಕೊಡ್ತೀರಿ, ಸಹ ನಿರ್ಮಾಪಕರಾಗಿ ಜೊತೆಗೆ ಬರ್ತೀರಿ. ಆ ಒಂದು ಲೀಡ್ ಹೇಗೆ ಸಿಕ್ತು? ಆ ಸಾಫ್ಟ್ವೇರಿಂದ, ಆ ಒಂದು ಜರ್ನಿಯಿಂದ ಸಿನಿಮಾಗೆ ಲೀಡು ಗೊತ್ತಿಲ್ಲ. ಅದು ಇಟ್ ಜಸ್ಟ್ ಹ್ಯಾಪನ್ಡ್. ನಾವೆಲ್ಲ ಸ್ನೇಹಿತರು ಸೇರ್ಕೊಂಡ್ವಿ. ಕೆಲವೊಂದು ಏಜ್ ನಾವು ಕೆಲವೊಂದು ಸ್ಟುಪಿಡಿಟಿ ಮಾಡ್ತೀರಿ. ಸೊ ವೆನ್ ಯು ಆರ್ ಇನ್ ಕೈಂಡ್ ಆಫ್ ಕಾಲೇಜ್ ಆರ್ ಇದು ಚಲೋ ಗೋವಾ ಇಸ್ ಅ ಸ್ಟುಪಿಡಿಟಿ. ಯು ಡಿಫೈನ್ ದ ಫನ್ ಬೈ ವಿಸಿಟಿಂಗ್ ಗೋವಾ. ಅದೇ ಥರ at certain age you have some money to throw away, so you say let's make a movie. ಸೊ ಆ ಥರ ಶುರುವಾಗಿದ್ದು ಅದು. ಸೊ ನಾನು ಆವಾಗ ಹ್ಯೂಲೆಟ್ ಪ್ಯಾಕರ್ಡಿಗೆ ಕೆಲಸ ಮಾಡ್ತಾ ಇದ್ದೆ, ಸೊ HP ಗೆ. ಸೊ ಐ ವಾಸ್ ನಾಟ್ ಶ್ಯೂರ್
ನಾನು ನನ್ನ ಹೆಸರು ಒಬ್ಬ ನಿರ್ಮಾಪಕ ಅಂತ ಕೊಡಬೇಕು ಅಂತ ಗೊತ್ತಿರಲಿಲ್ಲ, ಬಟ್ ರೊಕ್ಕ ಕೊಟ್ಟೆ, ದುಡ್ಡು ಕೊಟ್ಟೆ, ಸಲಹೆ ಮತ್ತು ಸಹಕಾರ ಅಂತ ಅನ್ಕೊಂಡೆ ಅಷ್ಟೇ. ಬಟ್ ಇಟ್ಸ್ ನಾಟ್ ಪ್ಲ್ಯಾನ್ಡ್. ಓಕೆ. ಐ ವಾಸ್ ನಾಟ್ ಶ್ಯೂರ್ ಅಬೌಟ್ ದ ಮೂವಿ ಇಂಡಸ್ಟ್ರಿ. ಎಲ್ಲರೂ ಮಾಡ್ತಾರಂತ ನಾವು ಮಾಡಿದ್ವಿ ಅಷ್ಟೇ. ಸೊ ಹಂಗೆ ಸಿನಿಮಾದ ರಂಗದೊಳಗೆ ಆ ಥರದ್ದು ಪ್ರಯತ್ನಗಳು, ಆ ಥರದ್ದು ಇದು ಭಾಳ ಆಗ್ತಾವ. ನಾವು ಒಂದು ಸಿನಿಮಾ ಮಾಡಿದ್ವಿ ಅನ್ನೋ ಥರ ಆಗ್ತಾವೆ. ಅದು ನಾವು ಒಂದು ಸಿನಿಮಾ ಮಾಡಿದ್ವಿ. ಬಟ್ ಸಿನಿಮಾ ಸುದ್ದಿ ಮಾಡಿರ್ತದೆ, ಎಲ್ಲ ಕಡೆ ಸುದ್ದಿ ಮಾಡಿರ್ತದೆ. ಹೌದು, ಸಿನಿಮಾ ಸುದ್ದಿ ಮಾಡಿದ್ದು ಯಾಕಂದ್ರೆ ನಾವು ಆ ಟೈಮ್ನಾಗ ಹೊಸ ಥರದ ಸಿನಿಮಾ ಮಾಡಿದ್ವಿ. ಆ ಸ್ಕ್ರಿಪ್ಟ್ ಭಾಳ ಚಲೋ ಇತ್ತು. ಆಮೇಲೆ ರಿಕಿ ಕೇಜ್ ಅಂತ ಹೊಸ ಸಂಗೀತ ನಿರ್ದೇಶಕರನ್ನ ಕರ್ಕೊಂಡ್ಬಂದ್ವಿ. ಆ ಸಂಗೀತ ನಿರ್ದೇಶಕರು ಮುಂದೆ ಗ್ರಾಮಿ ಅವಾರ್ಡ್. ಇಲ್ಲ, ದೊಡ್ಡ ಹೆಮ್ಮೆ ಅದು, ದೊಡ್ಡ ಹೆಮ್ಮೆ. ನನಗೂ ಹೆಮ್ಮೆ. ಅಂಥ ಸಂಗೀತ ನಿರ್ದೇಶಕರನ್ನ ನಾನು ಒಬ್ಬ ಇನ್ವೆಸ್ಟರ್ ಆಗಿ ಪರಿಚಯ ಮಾಡಿಸಿದೆ ಅನ್ನೋದು ಹೆಮ್ಮೆ. GS ಭಾಸ್ಕರ್ ಅವ್ರ ಜೊತೆ ಅವರು ಇದನ್ನು ಕೆಲಸ ಮಾಡಿದ್ದು ನನಗೆ ಭಾಳ ಖುಷಿ. ರವಿವರ್ಮ ಆ ಸಿನಿಮಾದಾಗ ಕೆಲಸ ಮಾಡಿದರು. ಮುಂದೆ ನನಗೆ ಈ ಜಜ್ಮೆಂಟಿಗೆ ಅವ್ರ ಆ್ಯಕ್ಷನ್ ಕೊರಿಯೋಗ್ರಾಫರು. ಆಮೇಲೆ ಬಾಲಾಜಿ ಮನೋಹರ್ ಅವರು ಅಲ್ಲಿ ಕೆಲಸ ಮಾಡಿದರು. ಇಲ್ಲಿ ನನ್ನ ಜಜ್ಮೆಂಟಿಗೆ ಅವರು. ಅಲ್ಲ, ಆಕ್ಸಿಡೆಂಟ್ ಆದ ನಂತರ ಮತ್ತೆ ನೀವು ಲಾಸ್ಟ್ ಬಸ್ ಕೂಡ ಮಾಡ್ತೀರಿ. ಹೌದು. ಅದರ ನಂತರ ಮೊಟ್ಟ ಮೊದಲ ಡೈರೆಕ್ಷನ್ ಅಮೃತ್ ಅಪಾರ್ಟ್ಮೆಂಟ್ ಅದು ಮಾಡ್ತೀರಿ. ನನಗೆ ಅಮೃತ್ ಅಪಾರ್ಟ್ಮೆಂಟ್ ಅದು ಕ್ಯೂರಿಯಸ್ ಆಗೋದು, ಯೂಶಲಿ ನನ್ನನ್ನು ಸೇರಿ ನನ್ನಂಥ ಬಹಳಷ್ಟು ಜನರು ಸೇರಿ ಮಾತಾಡೋದಾರೆ, ಅವರು ನಿರ್ದೇಶನಕ್ಕೆ ಕೈ ಹಾಕುವಂಥದ್ದು, ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಆಗೋದು, ಒಬ್ಬ ಡೈರೆಕ್ಟರ್ ಆಗೋದು, ಇದೆಲ್ಲ ವಿಷಯಗಳು ನಡೆಯುವಂಥದ್ದು 25-30 ವರ್ಷದ ಮಧ್ಯದಲ್ಲೇ ನನಗೆ ಗೊತ್ತಿರೋಂಗೆ. ಬಟ್ ಅಟ್ ದ ಏಜ್ ಆಫ್ 48 ನೀವು ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡ್ತೀರಿ. ನನಗದು ಪರ್ಸ್ನಲಿ ಪ್ರೌಡ್ ಫೀಲ್ ಆಗ್ತದೆ. 48 ಅದು ಬಹಳ ಕಡಿಮೆ, ಇಫ್ ಐ ಆಮ್ ನಾಟ್ ರಾಂಗ್, ಬಹಳ ಆ ಏಜಲ್ಲಿ ಡೈರೆಕ್ಷನ್ ಶುರು ಮಾಡೋದಂಥವ್ರು. ಇದಕ್ಕೆ ನೀವು ಏನು ರಿಯಾಕ್ಟ್ ಮಾಡ್ತೀರಿ ಈ ಪಾಯಿಂಟಿಗೆ? ಬೇವಕೂಫಿ ಅಲ್ಲ, ಅಂದ್ರೆ ನಿಮಗೆ ಏನೇ ಗೊತ್ತಿರಲಾರ್ದೆ ನೀವು ಏನು ಮಾಡ್ತಿರಲ್ಲ, ಒಂದು ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರಲಾರ್ದು ಒಂದು ತೋರಿಸು, ಇಲ್ಲ ಸಂಪೂರ್ಣ ಜ್ಞಾನ ಇದ್ದದ್ದು. ಭಾಳಷ್ಟು ಮಂದಿ ನನಗೆ ನಮ್ಮ ಮನೆಯೊಳಗೆ ಏನು ಸಿನಿಮಾ ಮಾಡ್ತಾನೆ ಇವ ಡೈರೆಕ್ಟರ್ ಅಂತ ಹೀಗೆಲ್ಲ ಇತ್ತು. ನಾನು ಅವ್ರಿಗೆ ಹೇಳೂ ಇಲ್ಲ, ಅವ್ರಿಗೆ ಯಾರಿಗೂ ನಾನು ಸೆಟ್ಟಿಗೆ ಕರ್ಕೊಂಡು ಹೋಗಲಿಲ್ಲ, ಅಥವಾ ನಾನು ಏನು ಮಾಡ್ತೀನಿ ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಮುಂಜಾನೆ ಎದ್ದು ಹೋಗ್ತಿದ್ದೆ, ಸಂಜೆ ಮುಂದೆ ಬಂದು ನಾನು ಕೆಲಸ ಮುಗೀತು ಅಂತ ಹೇಳ್ತಿದ್ದೆ. ಏನೋ ಒಂದು ಮಾಡ್ತಾರೆ, ಏನೋ ಒಂದು ಇದು ಅಂತ. ಅದರ ಬೇರೆ ನಾನು ಐ ಹ್ಯಾಡ್ ಹೈಯರ್ಡ್ ನ್ಯೂ ಆರ್ಟಿಸ್ಟು, ನ್ಯೂ ಸೆಟ್ ಆಫ್ ಇದು, ಇನ್ಕ್ಲೂಡಿಂಗ್ DOP, ಇಟ್ ವಾಸ್ ನ್ಯೂ. ಬಟ್ ಸಿನಿಮಾ ನೋಡಿದಾಗ ಭಾಳ ಖುಷಿಪಟ್ಟವ್ರು ಭಾಳಷ್ಟು ಮಂದಿ. ಅದರೊಳಗೆ ನನ್ನ ಮಗ, ಹಿರಿ ಮಗ ಭಾಳ ಖುಷಿಪಟ್ಟ, ರಿಷಿಕೇಶ್. ಸೊ ನನಗೆ ಅದೇ ದಟ್ ವಾಸ್ ಕಾಂಪ್ಲಿಮೆಂಟ್ ಟು ಮೀ. ಐ ಮೀನ್ ಇಟ್ ವಾಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಮೀ, ಬಿಕಾಸ್ ಆ್ಯಸ್ ಅ ಮೇಕರ್ ಐ ವಾಸ್ ಏಬಲ್ ಟು cater to the younger generation with that narration. ಅಲ್ಲ ಸರ್, 2 ಸಿನಿಮಾಗೆ ಅಂದರೆ ಪ್ರೊಡಕ್ಷನ್ ಇದ್ದವರು, ಹೌದು, ವೈ ಡೈರೆಕ್ಷನ್ ಅಮೃತ್ ಅಪಾರ್ಟ್ಮೆಂಟ್ ಯಾಕೆ ಆ ಒಂದು ಕಾಲ್ ತೊಗೊಂಡ್ರಿ ಅಂತ, ಅಂದರೆ ತುಂಬ ಜನಕ್ಕೆ ಗೊತ್ತಾಗಲಿ ಅಂತ. ಅಮೃತ ಭಾಳ ಸಿಂಪಲಾಗಿ ಹೇಳ್ಬಿಡ್ತೀನಿ ರವಿ, ನೀವು ಇದು ರೊಕ್ಕ ಹಾಳು ಮಾಡಲಿಕ್ಕೆ ಬೇರೆಯವ್ರು ಹಾಕಬೇಕು, ನನ್ನ ರೊಕ್ಕ ನಾನೇ ಹಾಳು ಮಾಡ್ತೀನಿ. ಯು ಸಿ ಮೈ ಪಾಯಿಂಟ್. ಎಕ್ಸಾಕ್ಟ್ಲಿ. ಸೊ ನಾನು ಸಿನಿಮಾ ಇಂಡಸ್ಟ್ರಿ ಬಂದದ್ದೇ ಪ್ರೊಡ್ಯೂಸರ್ ಆಗಲಿಕ್ಕೆ. ಭಾಳಷ್ಟು ಮಂದಿಗೆ ಅವಾಗ ಹೇಳಿದಾಗ ಅವಾಗಲೂ ನಕ್ಕಿದ್ರು. ನಾನು ದುಡ್ಡು ಕೊಟ್ಟು ಇನ್ನೊಬ್ಬರು ಇದನ್ನು ಮಾಡೋ ಬದಲು ನನ್ನ ದುಡ್ಡು, ನನ್ನ ಬರವಣಿಗೆ, ನಾನೇ ಸಿನಿಮಾ ಮಾಡ್ಬೋದಲ್ಲ. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ನಾನು ಟ್ರೈನಿಂಗ್ ತೊಗೊಂಡಿದ್ದೆ. ಅದನ್ನೇ ಹೇಳಂಗಿಲ್ಲ. ನಾನು ಅಮೃತ್ ಅಪಾರ್ಟ್ಮೆಂಟ್ಸ್ ಸಿನಿಮಾ ಶೂಟ್ ಮಾಡೋಕ್ಕಿಂತ ಮೊದಲು 21 ದಿವಸ ನಾನು ಶೂಟ್ ಮಾಡೀನಿ. ನಾನೇ ಸೀನ್ಗಳನ್ನು ಬರೆದು, ಸ್ಟುಡಿಯೋ ಬುಕ್ ಮಾಡಿ, ಮೇಕಪ್ ಮಾಡಿಸಿ, ಆರ್ಟಿಸ್ಟನ್ನು ಹೈರ್ ಮಾಡಿ, ಡಿಜಿಟಲ್ ಕ್ಯಾಮ್ರಾ ಮುಂಬೈಯಿಂದ ತರಿಸಿ. ಸೊ ಆ ಥರದ ಅನುಭವ ಇತ್ತು ನನಗೆ. ಸೊ ಸೆಟ್ಟು, ಸ್ಟುಡಿಯೋ, ಆರ್ಟಿಸ್ಟು ನನಗೇನು ಹೊಸದಿರಲಿಲ್ಲ. ನಾನು ಹೋದಲ್ಲೆಲ್ಲ ನಾನು HP ಕೆಲಸ ಮಾಡ್ತಿದ್ದೆ. ವಿತ್ ಒಂದು ಅದೃಷ್ಟನೋ ಅಥವಾ ಮತ್ತೊಂದೇನೋ ನಾನು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದೆ. ಆ ದೇಶಕ್ಕೆ ಹೋದಾಗ ನನಗೆ ಸಿನಿಮಾಗೆ ಸಂಬಂಧಪಟ್ಟಂಥ ಒಂದಿಷ್ಟು ರಂಗಗಳಲ್ಲಿ, ಒಂದಿಷ್ಟು ವಿಭಾಗಗಳಲ್ಲಿ ನಾನು ಟ್ರೈನಿಂಗ್ ತೊಗೊಂಡೆ. ಅದು ಮುಂದೆ ಬರ್ತದೋ ಇಲ್ಲೋ ಉಪಯೋಗಕ್ಕೆ, ಅಥವಾ ನಾನು ನಿರ್ದೇಶಕ ಆಗಬೇಕು ಅಥವಾ ರೈಟರ್ ಆಗಬೇಕು ಅಂತ ತೋಳಿಲ್ಲ. ನನಗೊಂದು ಅಭಿರುಚಿ ಇತ್ತು. ಆ ಅಭಿರುಚಿಗೆ ತಕ್ಕಂಗೆ ನಾನು ಒಂದಿಷ್ಟು ಎಕ್ಸ್ಪರ್ಟ್ಸನ್ನು ಭೇಟಿಯಾದೆ, ಮಾತಾಡಿದೆ, ಅವ್ರಿಂದ ಕಲಿತೆ. ಅದು ಉಪಯೋಗ. ಇಲ್ಲ, ಅಮೃತ ಅಪಾರ್ಟ್ಮೆಂಟ್ ನನಗೆ ಗೊತ್ತಿರೋ ತುಂಬ ಟೆಕ್ನಿಕಲಿ ಸುದ್ದಿ ಮಾಡೋಂಥ ಸಿನಿಮಾ ಅದು. ನಾನು ಕೂಡ ಸಿನಿಮಾ ನೋಡಿದೆ. ಒಂದಷ್ಟು ಜನ ನೋಡಿದಂಥವ್ರು ಇಲ್ಲ ಅಟೆಂಪ್ಟ್ಗಳು ಆಗ್ಬೇಕು, ಈ ಥರದ ಅಟೆಂಪ್ಟ್ಗಳು ಅಟ್ ದ ಏಜ್ ಆಫ್ 48 ಅನ್ನೋ ಪಾಯಿಂಟ್ ನನ್ನ ಯಾಕೆ ಮಾಡ್ತಾರೆ. ದೊಡ್ಡ ಧೈರ್ಯ ಸರ್ ಅದು. ಆ ಒಂದು ಇಲ್ಲ, ಧೈರ್ಯ ಅನ್ನೋಗಿಂತಲೂ ಒಂದು ಆಸಕ್ತಿ ನನ್ನನ್ನು ಕರ್ಕೊಂಡು ಹೋಯ್ತು. ಅದು ಏನು ಭಾವನೆ ಒಳಗೆ, ಅದು ಏನು ಇದ್ರೊಳಗೆ ನಾ ಮಾಡಿದೆ ಅಂತ ನಾನು ಗೊತ್ತಿಲ್ಲ. ಬಟ್ ನಾ ಮಾಡಿದೆ, ನನಗೆ ಮಾಡ್ಬೇಕು ಅನ್ಸಿತ್ತು, ನಾನು ಮಾಡಿದೆ. ಗಾಡ್ ಹ್ಯಾಸ್ ಬಿನ್ ಕೈಂಡ್ ಟು ಮೀ, ದಟ್ಸ್ ಆಲ್ ಐ ಕ್ಯಾನ್ ಸೇ. ಆ್ಯಂಡ್ ಇವನ್ ಒಂದ್ಸಲಿ ನನ್ನ ದೇವರ ಅನುಗ್ರಹ.
ಮಾನಸ ಜೋಶಿ ಮಾತಾಡ್ಬೇಕಾದ್ರೆ ರವಿ ತುಂಬ ಸಖತ್ತಾಗಿದೆ ಸಿನಿಮಾ ಅಂದರೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಬ್ಬ ಕಲಾವಿದ ಆ ಸಿನಿಮಾದಲ್ಲಿ ಕಲಾವಿದ ನನ್ನ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೊಂದು ಪೊಟೆನ್ಷಿಯಲ್ ಬೇಕು. ಈ ಥರದ ಟಾಕ್ ಕೂಡ ಇಂಡಸ್ಟ್ರಿಯಲ್ಲಿ ತುಂಬ ಆಗಿತ್ತು ಅಮೃತ್ ಅಪಾರ್ಟ್ಮೆಂಟ್ ಅಲ್ಲಿ. ಹೌದು, ಅದು ಅಮೃತ್ ಅಪಾರ್ಟ್ಮೆಂಟ್ಸ್ ನನಗೆ ಖುಷಿ ಕೊಟ್ಟಂಥ ಸಿನಿಮಾ ಈಗಲೂ. ಅದು ಯಾಕಂದ್ರೆ ಅದು ಭಾಳಷ್ಟು ಜನರಿಗೆ ಅದು ಆ ಕಾಲಘಟ್ಟದೊಳಗೆ ಒಂದಿಷ್ಟು ವಿಮರ್ಶಕರು ಅಥವಾ ಒಂದಿಷ್ಟು ಜನರು ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅದು ಕಳೆದು ಹೋಗ್ತದೆ. ಅದು ಆಗಲಿಲ್ಲ. ನನ್ನ ಸೋಷಿಯಲ್ ಮೀಡಿಯಾದೊಳಗೆ ನನಗೆ ಗುರ್ತಿರೋರೇ ಅದ್ರ ಬಗ್ಗೆ ಬರಲಿಲ್ಲ. ಸೊ ಅದ ನನಗೆ. ಬಟ್ ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ಐ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ಇಟ್. ಬಟ್ ನನಗೆ ಒಂದು ಖುಷಿ ಏನಂದ್ರೆ ನಾಗಾಭರಣ ಅವರು ಅದನ್ನು ಹೇಳಿದ್ರು. ಇಲ್ಲ ಅದೇನೋ ಹೊಸ ಥರದ ಸಿನಿಮಾ ನನಗೆ ಯಾರೋ ಹೇಳಿದ್ರು, ನಾನು ನೋಡ್ತೀನಿ ಅದು ಅಂತ ಹೇಳಿದ್ರು. ನನಗೆ ಅಷ್ಟೇ ಖುಷಿ. ಸರ್ ನ್ಯಾಷನಲ್ ಅವಾರ್ಡ್ ತೊಗೊಂಡಂಥ ನಿರ್ದೇಶಕರು ಒಬ್ಬ ನಿರ್ದೇಶಕರು ಅದನ್ನು ಗುರುತಿಸಿದ್ರಲ್ಲ, ಅದು ನನಗೆ ಖುಷಿ ಆಯ್ತು. ಯಾಕಂದ್ರೆ ಅದು ಬೆಂಗಳೂರನ್ನ ಆ ಕಾಲಘಟ್ಟದೊಳಗೆ ಹಿಡಿದಿಡುವಂತಹ ಸಿನಿಮಾ ಅದು. ಓಕೆ, ಅಮೃತ್ ಅಪಾರ್ಟ್ಮೆಂಟ್ಸ್. ನಾನು ಸಾಹಿತ್ಯದ ವಾತಾವರಣದ ಇರೋದ್ರಿಂದ ನಾನು ಒಂದಿಷ್ಟು ಕತೆಗಳನ್ನು ಅವಾಗ ಹುಡುಕಾಡಿದೆ. ಬೆಂಗಳೂರಿನ ತಹತಹಿಕೆ ಬರೆದಂತಹ ಕತೆಗಳು ಯಾವುದಾದ್ರೂ ಇದೆಯಾ. ಈಗ ಏನಾಯ್ತು, ಮುಂಬೈ ಬಗ್ಗೆ ನಿಮಗೆ, ಮುಂಬೈ ಬೆಳವಣಿಗೆಯ ಬಗ್ಗೆ, ಮುಂಬೈ ಕೈಗಾರಿಕೋದ್ಯಮ ಬಗ್ಗೆ, ಆ ಶಿಫ್ಟಿನ ಬಗ್ಗೆ ಹಿಡಿದಿಡುವಂಥ ಸಿನಿಮಾಗಳು ಆಗ್ಯಾವ. ಹೌದು, ಎಕ್ಸಾಕ್ಟ್ಲಿ. ಹೌದು, ಅದು ಬಸು ಚಟರ್ಜಿ ಆಗಿರ್ಬೋದು, ಋಷಿಕೇಶ್ ಮುಖರ್ಜಿ ಆಗಿರ್ಬೋದು, ಅಥವಾ ಕೆಲವೊಂದು ನಿರ್ದೇಶಕರು ಅದನ್ನು ಭಾಳ ಗೋವಿಂದ ನಿಹಲಾನಿ ಆಗಿರ್ಬೋದು, ಅವರೆಲ್ಲ ಅದನ್ನು ಹಿಡಿದಿಟ್ಟಾರ. ಬೆಂಗಳೂರನ್ನ ಟ್ರಾನ್ಸ್ಫಾರ್ಮ್ ಆಯ್ತಲ್ಲ, ಆ ಹಿಡಿದಿಡುವಂಥ ಸಿನಿಮಾಗಳು ಬಂದಿಲ್ಲ. ನಾನು ಆ ಪ್ರಯತ್ನ ಮಾಡಿದ್ರಿ. ಯಾಕಂದ್ರೆ ಒಂದು IT ಕಪಲ್, ಒಂದು ಗಂಡ ಹೆಂಡತಿ, ಬೇರೆ ಬೇರೆ ಭಾಷೆ ಮಾತಾಡೋರು, ಬೇರೆ ಬೇರೆ ಆಹಾರ ಸಂಸ್ಕೃತಿ ಇರೋರು ಒಟ್ಟಾಗಿ ಇಲ್ಲೆಲ್ಲೋ ಭೇಟಿ ಆಗೋದು, ಅವರು ಮದುವೆ ಆಗೋದು, ಅವರು ಇದನ್ನು ಮಾಡಿದ್ದು, ಆ ಥರದ್ದು ನಾನು ಪ್ರಯತ್ನ ಮಾಡಿದೆ. ಸೊ ಅದು ನನ್ನ ಕಡೆಯಿಂದ ನಾನು ಬೆಂಗಳೂರಿಗೆ ನೆನೆಸ್ಕೊಳ್ಳುವಂಥ ಕೆಲಸ ನಾನು ಮಾಡಿದೆ.